ಇನ್ನು ಬೆಳ್ಳಂಬೆಳಗ್ಗೆ ಬೆಚ್ಚಗೆ ಮಲಗಿದ್ದ ಭ್ರಷ್ಟರಿಗೆ ಇಡಿ ಅಧಿಕಾರಿಗಳು ಚಳಿ ಬಿಡಿಸಿದ್ದಾರೆ. ಹವಾಲಾ ಕಿಂಗ್ ಪಿನ್ ಆನ್ಲೈನ್ ಗೇಮ್ ಆಡಿಸ್ತಾ ಇದ್ದವರಿಗೆ ಜಾರಿ ನಿರ್ದೇಶನಾಲಯ ಬಿಗ್ ಶಾಕ್ ಕೊಟ್ಟಿದೆ. ಆನ್ಲೈನ್ ಗೇಮಿಂಗ್ ಮೂಲಕ ಅದೆಷ್ಟು ಜನ ಬೀದಿಗೆ ಬಂದಿದ್ದಾರೆ. ಅಷ್ಟೇ ಯಾಕೆ, ಪ್ರಾಣವನ್ನು ಕೂಡ ಕಳೆದುಕೊಂಡಿದ್ದಾರೆ. ಇದೀಗ ಆನ್ಲೈನ್ ಜೂಜಿಗೆ ಕೇಂದ್ರ ಸರ್ಕಾರ ಬ್ರೇಕ್ ಹಾಕಿದೆ. ಮೊನ್ನೆ ತಾನೇ ಕೇಂದ್ರ ಸಚಿವ ಅಮಿತ್ ಶಾ ಆನ್ಲೈನ್ ಬೆಟ್ಟಿಂಗ್ ಗೇಮಿಂಗ್ ಬ್ಯಾನ್ ಮಾಡುವ ಮಸೂದೆಯನ್ನು ಮಂಡಿಸಿದ್ದಾರೆ. ಇದೀಗ ಜೂಜಿನಲ್ಲಿ ಅಕ್ರಮವಾಗಿ ದುಡ್ಡು ಮಾಡಿದವರಿಗೆ ಇಡಿ ಬಿಗ್ ಶಾಕ್ ನೀಡಿದೆ. ಕೈ ಶಾಸಕ ವೀರೇಂದ್ರ ಪಪ್ಪಿ ಇಡಿ ವಶಕ್ಕೆ. ಪಪ್ಪಿಗೆ ಸೇರಿದ 30 ಕಡೆ ದಾಳಿ, ತಲಾಶ್. ಚಿತ್ರದುರ್ಗ ಕಾಂಗ್ರೆಸ್ ಶಾಸಕ ನಟ ದೊಡ್ಡಣ್ಣ ಅಳಿಯ ಕೆಸಿ ವೀರೇಂದ್ರ ಪಪ್ಪಿಗೆ ಜಾರಿ ನಿರ್ದೇಶನಾಲಯ ಬೆಳ್ಳಂಬೆಳಗ್ಗೆ ಬಿಸಿ ಮುಟ್ಟಿಸಿದೆ. ಅಕ್ರಮ ಹಣ ವರ್ಗಾವಣೆ ಆರೋಪದ ಮೇಲೆ ವೀರೇಂದ್ರಗೆ ಸೇರಿದ ಬರೋಬ್ಬರಿ 30 ಜಾಗಗಳಲ್ಲಿ ದಾಳಿ ಮಾಡಿ ಇಡಿ ಅಧಿಕಾರಿಗಳು ತಲಾಶ್ ನಡೆಸಿದ್ದಾರೆ. ಗೋವಾ, ಬೆಂಗಳೂರು, ಚಳ್ಳಕೆರೆ, ಚಿತ್ರದುರ್ಗ ಮನೆಯಲ್ಲಿ ಪರಿಶೀಲನೆ ನಡೆಸುತ್ತಿದ್ದಾರೆ. ಇನ್ನು ಸಿಕ್ಕಿಂನಲ್ಲೇ ವೀರೇಂದ್ರ ಪಪ್ಪಿಯನ್ನ ಕೋಲ್ಕತ್ತಾ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದು ಬೆಂಗಳೂರಿಗೆ ಕರೆತರುತ್ತಿದ್ದಾರೆ. ಚಿತ್ರದುರ್ಗದ ಶಾಸಕ ವೀರೇಂದ್ರ ಪಪ್ಪಿ ಅವರ ಮನೆ ಮೇಲೆ ಬೆಳ್ಳಂಬೆಳಗ್ಗೆ ಇಡಿ ರೇಡ್ ಆಗಿದೆ. ಸದ್ಯ ನಾವೀಗ ಬೆಂಗಳೂರಿನ ವಸಂತನಗರದ ಅದೇ ಒಂದು ಖಾಸಗಿ ಅಪಾರ್ಟ್ಮೆಂಟ್ ಮುಂದಿದ್ದೀವಿ. ತಾವು ದೃಶ್ಯಗಳನ್ನು ನೋಡ್ಬೋದು. ಬೆಳ್ಳಂಬೆಳಗ್ಗೆ ಇಡಿ ಅಧಿಕಾರಿಗಳು ವೀರೇಂದ್ರ ಪಪ್ಪಿ ಅವರ ಮನೆ ಮೇಲೆ ದಾಳಿ ಮಾಡಿರುವಂಥದ್ದು. ವಸಂತನಗರ ಹಾಗೂ ಸಹಕಾರ ನಗರದಲ್ಲೂ ಕೂಡ ಇವರ ನಿವಾಸಗಳಿರುವಂಥದ್ದು. ವಸಂತನಗರದ ಖಾಸಗಿ ಅಪಾರ್ಟ್ಮೆಂಟ್ನಲ್ಲಿ ಇವರ ನಿವಾಸ ಇರುವಂಥದ್ದು. ಬೆಳ್ಳಂಬೆಳಗ್ಗೆ ಇಡಿ ಅಧಿಕಾರಿಗಳು ಇಲ್ಲಿ ದಾಳಿ ಮಾಡಿದ್ದಾರೆ. ಇದಕ್ಕೂ ಸೇರಿ ಅಂದರೆ ಒಟ್ಟು 15ಕ್ಕೂ ಹೆಚ್ಚು ಜಾಗಗಳಿಗೆ ಇವರಿಗೆ ಸಂಬಂಧಿಸಿದಂತಹ ಜಾಗಗಳಲ್ಲಿ ಈ ಒಂದು ಇಡಿ ದಾಳಿ ಆಗಿರುವಂಥದ್ದು. ಕಾರಣ ಇಷ್ಟೇ, ವೀರೇಂದ್ರ ಪಪ್ಪಿ ಅವರ ಖಾಸಗಿ ಒಡೆತನದ ಕಂಪನಿಗಳೇನಿದ್ದಾವೆ ಆ ಕಂಪನಿಗಳಿಂದ ಬೇರೆ ಗೇಮಿಂಗ್ ಆ್ಯಪ್ಗಳಿಗೆ ಅಕ್ರಮವಾಗಿ ಹಣ ವರ್ಗಾವಣೆ ಆಗಿದೆ ಅನ್ನುವಂಥ ಆರೋಪ ಹಿನ್ನೆಲೆಯಲ್ಲಿ ಇಡಿ ಅಧಿಕಾರಿಗಳು ದಾಳಿ ಮಾಡಿರುವಂಥದ್ದು. ಗೇಮಿಂಗ್ ಆ್ಯಪ್ಗೆ ಹಣ ಸುರಿದ್ರ ಪಪ್ಪಿ. ಗೋವಾದಲ್ಲಿ ಗೇಮಿಂಗ್ ಆ್ಯಪ್ ಕುರಿತು ವೀರೇಂದ್ರ ಪಪ್ಪಿ ವಿರುದ್ಧ 2 ಪ್ರಕರಣಗಳು ದಾಖಲಾಗಿದ್ವು. ಇನ್ನು ವೀರೇಂದ್ರ ಮಾಲೀಕತ್ವದ ಕಂಪನಿಗಳ ಮೂಲಕ ಮನಿ ಲ್ಯಾಂಡರಿಂಗ್ ಆರೋಪ ಕೇಳಿ ಬಂದಿತ್ತು. ಈ ಹಿನ್ನೆಲೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಚಿತ್ರದುರ್ಗದಲ್ಲಿ 6 ಕಡೆ, ಬೆಂಗಳೂರಲ್ಲಿ 10 ಕಡೆ ರೇಡ್ ಮಾಡಿದ್ದಾರೆ. ಜೋಧಪುರ 3, ಹುಬ್ಬಳ್ಳಿಯಲ್ಲಿ 1, ಮುಂಬೈ ಕಡೆ 2, ಗೋವಾ 5 ಕ್ಯಾಸಿನೋ ಸೇರಿ ಒಟ್ಟು 8 ಕಡೆ ದಾಳಿ ನಡೆಸಿದ್ದಾರೆ. ಇನ್ನು ಪಪ್ಪಿ ಕ್ಯಾಸಿನೋ ಕೋಟೆ ಹೇಗಿದೆ ಅಂತ ನೋಡೋದಾದ್ರೆ, ಪಪ್ಪೀಸ್ ಕ್ಯಾಸಿನೋ ಗೋಲ್ಡ್, ಓಷನ್ ರಿಸರ್ವ್ ಕ್ಯಾಸಿನೋ, ಪಪ್ಪೀಸ್ ಕ್ಯಾಸಿನೋ ಫ್ರೈಡ್, ಓಷನ್ 7 ಕ್ಯಾಸಿನೋಗಳಿವೆ. ಆನ್ಲೈನ್ ಆಫ್ಲೈನ್ ಭರ್ಜರಿ ಬೆಟ್ಟಿಂಗ್. K67, ರಾಜಾ 567, ಪಪ್ಪೀಸ್ 003. ಇನ್ನು ಅಕ್ರಮವಾಗಿ ಆನ್ಲೈನ್ ಬೆಟ್ಟಿಂಗ್ ಆಡಿಸುತ್ತಿದ್ದಂತಹ ಪಪ್ಪಿ ಹಲವು ವೆಬ್ಸೈಟ್ಗಳನ್ನು ಕೂಡ ಹೊಂದಿದ್ರು. ಕಿಂಗ್ 567, ರಾಜಾ 567, ಪಪ್ಪೀಸ್ 003 ರತ್ನ ಗೇಮಿಂಗ್ ಸೈಟ್ ಮೂಲಕ ಜೂಜು ಆಡಿಸುತ್ತಿದ್ರು ಎನ್ನಲಾಗ್ತಿದೆ. ಶಾಸಕ ಪಪ್ಪಿ ಸಹೋದರ ಕೆಸಿ ತಿಪ್ಪೇಸ್ವಾಮಿ ದುಬೈನಿಂದ 3 ಕಂಪನಿಗಳನ್ನು ನಡೆಸುತ್ತಿದ್ದಾರೆ. ಡೈಮಂಡ್ ಸಾಫ್ಟೆಕ್, TRS ಟೆಕ್ನಾಲಜೀಸ್, ಪ್ರೈಮ್ 9 ಟೆಕ್ನಾಲಜೀಸ್ ಸಂಸ್ಥೆಗಳಿವೆ. ಇನ್ನು ಪಪ್ಪಿ ಒಡೆತನದ ಕಂಪನಿಗಳಿಗೂ ಅಕ್ರಮವಾಗಿ ಹಣ ವರ್ಗಾವಣೆ ಆರೋಪದ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿವೆ. ರತ್ನ ಗೇಮಿಂಗ್ ಸೊಲ್ಯೂಷನ್ಸ್, ರತ್ನ ಗೋಲ್ಡ್ ಕಂಪನಿ, ರತ್ನ ಮಲ್ಟಿ ಸೋರ್ಸ್ ಕಂಪನಿ, ಪಪ್ಪಿ ಟೆಕ್ನಾಲಜೀಸ್ ಕಂಪನಿ, ಪಪ್ಪಿ ಟೂರ್ಸ್ ಅಂಡ್ ಟ್ರಾವೆಲ್ಸ್, ಪಪ್ಪಿ ಬೇರ್ ಬಾಕ್ಸ್ ಸಂಸ್ಥೆಗಳಲ್ಲೂ ಕೂಡ ಸರ್ಚ್ ನಡೆಸಲಾಗ್ತಿದೆ. ಇನ್ನು ಪಪ್ಪಿ ಮನೆಯಲ್ಲಿ ಅಪಾರ ಪ್ರಮಾಣದ ಚಿನ್ನಾಭರಣ ಪತ್ತೆಯಾಗಿದೆ. ಪಪ್ಪಿ ಜೊತೆ ಹನುಮಂತರಾಯಪ್ಪ ಪುತ್ರನಿಗೂ ಲಿಂಕ್. ಅಲ್ಲದೆ RR ನಗರದ ಕಾಂಗ್ರೆಸ್ ಪರಾಜಿತ ಅಭ್ಯರ್ಥಿ ಕುಸುಮಾ ಹನುಮಂತರಾಯಪ್ಪ ಮನೆ ಮೇಲೂ ಕೂಡ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಪಪ್ಪಿ ಜೊತೆ ಕುಸುಮಾ ಸೋದರ ಅನಿಲ್ ಗೌಡನಿಗೂ ಕೂಡ ವ್ಯವಹಾರದ ಲಿಂಕ್ ಇದ್ದು ಹನುಮಂತರಾಯಪ್ಪ ಮನೆಯಲ್ಲಿ ಇಡಿ ಶಾಕ್ ತಲಾಶ್ ನಡೆಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ಬೆಳ್ಳಂಬೆಳಗ್ಗೆ ಬೆಚ್ಚಗೆ ಮಲಗಿದ್ದ ಭ್ರಷ್ಟರಿಗೆ ಇಡಿ ಅಧಿಕಾರಿಗಳು ಚಳಿ ಬಿಡಿಸಿದ್ದಾರೆ. ಹವಾಲಾ ಕಿಂಗ್ ಪಿನ್ ಆನ್ಲೈನ್ ಗೇಮ್ ಆಡಿಸ್ತಾ ಇದ್ದವರಿಗೆ ಜಾರಿ ನಿರ್ದೇಶನಾಲಯ ಬಿಗ್ ಶಾಕ್ ಕೊಟ್ಟಿದೆ. ಆನ್ಲೈನ್ ಗೇಮಿಂಗ್ ಮೂಲಕ ಅದೆಷ್ಟು ಜನ ಬೀದಿಗೆ ಬಂದಿದ್ದಾರೆ. ಅಷ್ಟೇ ಯಾಕೆ, ಪ್ರಾಣವನ್ನು ಕೂಡ ಕಳೆದುಕೊಂಡಿದ್ದಾರೆ. ಇದೀಗ ಆನ್ಲೈನ್ ಜೂಜಿಗೆ ಕೇಂದ್ರ ಸರ್ಕಾರ ಬ್ರೇಕ್ ಹಾಕಿದೆ. ಮೊನ್ನೆ ತಾನೇ ಕೇಂದ್ರ ಸಚಿವ ಅಮಿತ್ ಶಾ ಆನ್ಲೈನ್ ಬೆಟ್ಟಿಂಗ್ ಗೇಮಿಂಗ್ ಬ್ಯಾನ್ ಮಾಡುವ ಮಸೂದೆಯನ್ನು ಮಂಡಿಸಿದ್ದಾರೆ. ಇದೀಗ ಜೂಜಿನಲ್ಲಿ ಅಕ್ರಮವಾಗಿ ದುಡ್ಡು ಮಾಡಿದವರಿಗೆ ಇಡಿ ಬಿಗ್ ಶಾಕ್ ನೀಡಿದೆ. ಕೈ ಶಾಸಕ ವೀರೇಂದ್ರ ಪಪ್ಪಿ ಇಡಿ ವಶಕ್ಕೆ. ಪಪ್ಪಿಗೆ ಸೇರಿದ 30 ಕಡೆ ದಾಳಿ, ತಲಾಶ್.
ಚಿತ್ರದುರ್ಗ ಕಾಂಗ್ರೆಸ್ ಶಾಸಕ ನಟ ದೊಡ್ಡಣ್ಣ ಅಳಿಯ ಕೆಸಿ ವೀರೇಂದ್ರ ಪಪ್ಪಿಗೆ ಜಾರಿ ನಿರ್ದೇಶನಾಲಯ ಬೆಳ್ಳಂಬೆಳಗ್ಗೆ ಬಿಸಿ ಮುಟ್ಟಿಸಿದೆ. ಅಕ್ರಮ ಹಣ ವರ್ಗಾವಣೆ ಆರೋಪದ ಮೇಲೆ ವೀರೇಂದ್ರಗೆ ಸೇರಿದ ಬರೋಬ್ಬರಿ 30 ಜಾಗಗಳಲ್ಲಿ ದಾಳಿ ಮಾಡಿ ಇಡಿ ಅಧಿಕಾರಿಗಳು ತಲಾಶ್ ನಡೆಸಿದ್ದಾರೆ. ಗೋವಾ, ಬೆಂಗಳೂರು, ಚಳ್ಳಕೆರೆ, ಚಿತ್ರದುರ್ಗ ಮನೆಯಲ್ಲಿ ಪರಿಶೀಲನೆ ನಡೆಸುತ್ತಿದ್ದಾರೆ. ಇನ್ನು ಸಿಕ್ಕಿಂನಲ್ಲೇ ವೀರೇಂದ್ರ ಪಪ್ಪಿಯನ್ನ ಕೋಲ್ಕತ್ತಾ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದು ಬೆಂಗಳೂರಿಗೆ ಕರೆತರುತ್ತಿದ್ದಾರೆ. ಚಿತ್ರದುರ್ಗದ ಶಾಸಕ ವೀರೇಂದ್ರ ಪಪ್ಪಿ ಅವರ ಮನೆ ಮೇಲೆ ಬೆಳ್ಳಂಬೆಳಗ್ಗೆ ಇಡಿ ರೇಡ್ ಆಗಿದೆ. ಸದ್ಯ ನಾವೀಗ ಬೆಂಗಳೂರಿನ ವಸಂತನಗರದ ಅದೇ ಒಂದು ಖಾಸಗಿ ಅಪಾರ್ಟ್ಮೆಂಟ್ ಮುಂದಿದ್ದೀವಿ. ತಾವು ದೃಶ್ಯಗಳಲ್ಲಿ ನೋಡ್ಬೋದು. ಬೆಳ್ಳಂಬೆಳಗ್ಗೆ ಇಡಿ ಅಧಿಕಾರಿಗಳು ವೀರೇಂದ್ರ ಪಪ್ಪಿ ಅವರ ಮನೆ ಮೇಲೆ ದಾಳಿ ಮಾಡಿರುವಂಥದ್ದು. ವಸಂತನಗರ ಹಾಗೂ ಸಹಕಾರ ನಗರದಲ್ಲೂ ಕೂಡ ಇವರ ನಿವಾಸಗಳಿರುವಂಥದ್ದು. ವಸಂತನಗರದ ಖಾಸಗಿ ಅಪಾರ್ಟ್ಮೆಂಟ್ನಲ್ಲಿ ಇವರ ನಿವಾಸ ಇರುವಂಥದ್ದು. ಬೆಳ್ಳಂಬೆಳಗ್ಗೆ ಇಡಿ ಅಧಿಕಾರಿಗಳು ಇಲ್ಲಿ ದಾಳಿ ಮಾಡಿದ್ದಾರೆ. ಇದಕ್ಕೂ ಸೇರಿ ಅಂದರೆ ಒಟ್ಟು 15ಕ್ಕೂ ಹೆಚ್ಚು ಜಾಗಗಳಿಗೆ ಇವರಿಗೆ ಸಂಬಂಧಿಸಿದಂತಹ ಜಾಗಗಳಲ್ಲಿ ಈ ಒಂದು ಇಡಿ ದಾಳಿ ಆಗಿರುವಂಥದ್ದು. ಕಾರಣ ಇಷ್ಟೇ, ವೀರೇಂದ್ರ ಪಪ್ಪಿ ಅವರ ಖಾಸಗಿ ಒಡೆತನದ ಕಂಪನಿಗಳೇನಿದ್ದಾವೆ ಆ ಕಂಪನಿಗಳಿಂದ ಬೇರೆ ಗೇಮಿಂಗ್ ಆ್ಯಪ್ಗಳಿಗೆ ಅಕ್ರಮವಾಗಿ ಹಣ ವರ್ಗಾವಣೆ ಆಗಿದೆ ಅನ್ನುವಂಥ ಆರೋಪ ಹಿನ್ನೆಲೆಯಲ್ಲಿ ಇಡಿ ಅಧಿಕಾರಿಗಳು ದಾಳಿ ಮಾಡಿರುವಂಥದ್ದು. ಗೇಮಿಂಗ್ ಆ್ಯಪ್ಗೆ ಹಣ ಸುರಿದ್ರ ಪಪ್ಪಿ. ಗೋವಾದಲ್ಲಿ ಗೇಮಿಂಗ್ ಆ್ಯಪ್ ಕುರಿತು ವೀರೇಂದ್ರ ಪಪ್ಪಿ ವಿರುದ್ಧ 2 ಪ್ರಕರಣಗಳು ದಾಖಲಾಗಿದ್ವು. ಇನ್ನು ವೀರೇಂದ್ರ ಮಾಲೀಕತ್ವದ ಕಂಪನಿಗಳ ಮೂಲಕ ಮನಿ ಲ್ಯಾಂಡರಿಂಗ್ ಆರೋಪ ಕೇಳಿ ಬಂದಿತ್ತು. ಈ ಹಿನ್ನೆಲೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಚಿತ್ರದುರ್ಗದಲ್ಲಿ 6 ಕಡೆ, ಬೆಂಗಳೂರಲ್ಲಿ 10 ಕಡೆ ರೇಡ್ ಮಾಡಿದ್ದಾರೆ. ಜೋಧಪುರ 3, ಹುಬ್ಬಳ್ಳಿಯಲ್ಲಿ 1, ಮುಂಬೈ ಕಡೆ 2, ಗೋವಾ 5 ಕ್ಯಾಸಿನೋ ಸೇರಿ ಒಟ್ಟು 8 ಕಡೆ ದಾಳಿ ನಡೆಸಿದ್ದಾರೆ. ಇನ್ನು ಪಪ್ಪಿ ಕ್ಯಾಸಿನೋ ಕೋಟೆ ಹೇಗಿದೆ ಅಂತ ನೋಡೋದಾದ್ರೆ, ಪಪ್ಪೀಸ್ ಕ್ಯಾಸಿನೋ ಗೋಲ್ಡ್, ಓಷನ್ ರಿಸರ್ವ್ ಕ್ಯಾಸಿನೋ, ಪಪ್ಪೀಸ್ ಕ್ಯಾಸಿನೋ ಫ್ರೈಡ್, ಓಷನ್ 7 ಕ್ಯಾಸಿನೋಗಳಿವೆ. ಆನ್ಲೈನ್ ಆಫ್ಲೈನ್ ಭರ್ಜರಿ ಬೆಟ್ಟಿಂಗ್, K67, ರಾಜಾ 567, ಪಪ್ಪೀಸ್ 003. ಇನ್ನು ಅಕ್ರಮವಾಗಿ ಆನ್ಲೈನ್ ಬೆಟ್ಟಿಂಗ್ ಆಡಿಸುತ್ತಿದ್ದಂತಹ ಪಪ್ಪಿ ಹಲವು ವೆಬ್ಸೈಟ್ಗಳನ್ನು ಕೂಡ ಹೊಂದಿದ್ರು. ಕಿಂಗ್ 567, ರಾಜಾ 567, ಪಪ್ಪೀಸ್ 003 ರತ್ನ ಗೇಮಿಂಗ್ ಸೈಟ್ ಮೂಲಕ ಜೂಜು ಆಡಿಸುತ್ತಿದ್ರು ಎನ್ನಲಾಗ್ತಿದೆ. ಶಾಸಕ ಪಪ್ಪಿ ಸಹೋದರ ಕೆಸಿ ತಿಪ್ಪೇಸ್ವಾಮಿ ದುಬೈನಿಂದ 3 ಕಂಪನಿಗಳನ್ನು ನಡೆಸುತ್ತಿದ್ದಾರೆ. ಡೈಮಂಡ್ ಸಾಫ್ಟೆಕ್, TRS ಟೆಕ್ನಾಲಜೀಸ್, ಪ್ರೈಮ್ 9 ಟೆಕ್ನಾಲಜೀಸ್ ಸಂಸ್ಥೆಗಳಿವೆ. ಇನ್ನು ಪಪ್ಪಿ ಒಡೆತನದ ಕಂಪನಿಗಳಿಗೂ ಅಕ್ರಮವಾಗಿ ಹಣ ವರ್ಗಾವಣೆ ಆರೋಪದ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿವೆ. ರತ್ನ ಗೇಮಿಂಗ್ ಸೊಲ್ಯೂಷನ್ಸ್, ರತ್ನ ಗೋಲ್ಡ್ ಕಂಪನಿ, ರತ್ನ ಮಲ್ಟಿ ಸೋರ್ಸ್ ಕಂಪನಿ, ಪಪ್ಪಿ ಟೆಕ್ನಾಲಜೀಸ್ ಕಂಪನಿ, ಪಪ್ಪಿ ಟೂರ್ಸ್ ಅಂಡ್ ಟ್ರಾವೆಲ್ಸ್, ಪಪ್ಪಿ ಬೇರ್ ಬಾಕ್ಸ್ ಸಂಸ್ಥೆಗಳಲ್ಲೂ ಕೂಡ ಸರ್ಚ್ ನಡೆಸಲಾಗ್ತಿದೆ. ಇನ್ನು ಪಪ್ಪಿ ಮನೆಯಲ್ಲಿ ಅಪಾರ ಪ್ರಮಾಣದ ಚಿನ್ನಾಭರಣ ಪತ್ತೆಯಾಗಿದೆ. ಪಪ್ಪಿ ಜೊತೆ ಹನುಮಂತರಾಯಪ್ಪ ಪುತ್ರನಿಗೂ ಲಿಂಕ್. ಅಲ್ಲದೆ RR ನಗರದ ಕಾಂಗ್ರೆಸ್ ಪರಾಜಿತ ಅಭ್ಯರ್ಥಿ ಕುಸುಮಾ ಹನುಮಂತರಾಯಪ್ಪ ಮನೆ ಮೇಲೂ ಕೂಡ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಪಪ್ಪಿ ಜೊತೆ ಕುಸುಮಾ ಸೋದರ ಅನಿಲ್ ಗೌಡನಿಗೂ ಕೂಡ ವ್ಯವಹಾರದ ಲಿಂಕ್ ಇದ್ದು ಹನುಮಂತರಾಯಪ್ಪ ಮನೆಯಲ್ಲಿ ಇಡಿ ಶಾಕ್ ತಲಾಶ್ ನಡೆಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.